ಎಂಎಲ್ಸಿ ಆಗಿ ಗಾಯತ್ರಿ ಶಾಂತೇಗೌಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಕೋರ್ಟ್ ತೀರ್ಪಿನಂತೆ ಎಂಎಲ್ಸಿ ಆಗಿ ಗೆಲುವು. ಪ್ರಮಾಣ ವಚನ ಬೋಧಿಸಿದ್ದಾರೆ ಸಭಾಪತಿ ಹೊರಟ್ಟಿ ಅವರು. ಇದು ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆ ಕೊಡೋಕ್ಕಿಂತ ಮುಂಚೆ ಆಗಿರುವಂತದ್ದು. ಸಿಎಂ ಡಿಕೆ ಶಿವಕುಮಾರ್ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರ ಉಪಸ್ಥಿತಿ ಇದೆ. ನೋಡಿ, ಸದ್ಯ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ. ಅದರಲ್ಲೂ ಕೂಡ ಎಂಎಲ್ಸಿ ಆಗಿ ಗಾಯತ್ರಿ ಶಾಂತೇಗೌಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಕೋರ್ಟ್ ತೀರ್ಪಿನಂತೆ ಎಂಎಲ್ಸಿ ಆಗಿ ಗೆಲುವನ್ನ ಸಾಧಿಸಿದರು. ಪ್ರಮಾಣ ವಚನ ಬೋಧಿಸಿದ್ರು ಸಭಾಪತಿ ಹೊರಟ್ಟಿ ಅವರು. ಇವರು ರಾಜೀನಾಮೆ ಕೊಡುವಂತ ಫಸ್ಟ್ ಆಗಿರುವಂತಹ ಘಟನೆ. ಸಿಎಂ ಡಿಕೆ ಶಿವಕುಮಾರ್ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರ ಉಪಸ್ಥಿತಿ. ಮೊನ್ನೆಯಷ್ಟೇ ನೋಡಿದ್ವಿ, ಈ ಮಂತ್ರಿಮಂಡಲ ವಿಸ್ತರಣೆ ಸಂದರ್ಭದಲ್ಲಿ ಇವರ ಹೆಸರು ಅಚಾನಕ್ಕಾಗಿ ಹಾಕಬೇಕಿತ್ತು ಆಯಿತು. ಆಮೇಲೆ ವಾಪಸ್ ತೆಗೆದುಕೊಂಡು ಅವರ ಬದಲಿಗೆ ಈಗ ಬೇರೆಯವ್ರನ್ನ ಹಾಕ್ತಾರೆ ಅಂತ ಬಹಳ ಖುಷಿಪಟ್ಟರು. ಆಮೇಲೆ ಬಹಳ ಬೇಸರವನ್ನು ವ್ಯಕ್ತಪಡಿಸಿದ್ರು. ನಾನು ಸಚಿವ ಆಗ್ತೀನಿ ಎನ್ನುವಂತ ಬಹಳ ಖುಷಿಯಿಂದ ಇದ್ದಿದ್ರೆ ಗಾಯತ್ರಿ ಅವರು. ಆದರೆ ವಾಪಸ್ ಬೇರೆ ಆಯಿತು. ಆ ಸಂದರ್ಭದಲ್ಲಿ ಬಹಳ ಬೇಸರವನ್ನ ವ್ಯಕ್ತಪಡಿಸಿದ್ರು.